ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಿಪಲ್ ರಶ್ ಕನ್ನಡ. ಹೇಳ್ಬೇಕಂದ್ರೆ ಇವಾಗ ಸಂಜೆ ನೀವು ಈ ವಿಡಿಯೋ ನೋಡ್ತಾ ಇರಬೇಕಿದ್ರೆ ಮೋಸ್ಟ್ಲಿ ಬೆಳಗ್ಗೆ ಟೈಮ್ ಇರುತ್ತೆ. ಆದರೆ ಸುತ್ತಲೂ ನೋಡಿ ವೆದರು ಫುಲ್ಲು ಹಂಗೆ ಮೋಡ ಕವಿದು ಬಿಟ್ಟಿದೆ. ಆ ಕಡೆ ಎಲ್ಲೋ ಒಂಚೂರು ಸೂರ್ಯ ಇದ್ದಾನೆ ಅಂತ ಕಾಣುತ್ತೆ, ಬಟ್ ಏನೂ ಇಲ್ಲ. ಯಾವ ಟೈಮಲ್ಲಿ ಜೋರು ಮಳೆ ಬರೋದು ಹೇಳೋಕ್ಕಾಗಲ್ಲ. ಆ ಕಡೆ ಬೆಜ್ಜಾನ್ ಮಳೆ ಇದೆ ಅನಿಸ್ತಾ ಇದೆ. ಸೊ ಏನಿಲ್ಲ, ಈ ವಿಡಿಯೋ ಏನಕ್ಕೆ ಮಾಡ್ತಾ ಇರೋದಂದರೆ, ನಾನು ನನ್ನ BMW S1000RR ತೊಗೊಂಡು ಇನ್ನೊಂದು 4-5 ದಿನಕ್ಕೆ 3 months ಫುಲ್ಫಿಲ್ ಆಗ್ಬಿಡುತ್ತೆ. ನಿಮ್ಗೆ ಇನ್ನೂ ನಾನು ಹೇಳ್ಬೇಕಂದ್ರೆ ಗಾಡಿ ಬಗ್ಗೆ ಇನ್ನೂ ಫೀಚರ್ಸ್ ಎಲ್ಲ ಏನೂ ಜಾಸ್ತಿ ಏನೂ ಹೇಳಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಬೈಕಲ್ಲಿರೋಂಥ ಕೆಲವು ಇಂಪಾರ್ಟೆಂಟ್ ಫೀಚರ್ಸು, ಟೆಕ್ನಾಲಜಿ ಯಾವ ಥರ ಇರುತ್ತೆ ನಾನು ತೋರಿಸ್ಕೊಡ್ತೀನಿ. ಸೊ ಪೇಷನ್ಸಿಂದ ಪೂರ್ತಿ ವಿಡಿಯೋನ ನೋಡಿ. ಏನಕ್ಕೆ ನೋಡಿ ಅಂತ ಹೇಳ್ತೀನಿ ಅಂತಂದರೆ, ನಿಮಗೂ ಒಂದು ಐಡಿಯಾ ಇರುತ್ತೆ ಏನಕ್ಕೆ ಈ ಬೈಕ್ಗಳೆಲ್ಲ ಇಷ್ಟು ಕಾಸ್ಟ್ಲಿ, ಟೆಕ್ನಾಲಜಿ ಯಾವ ಲೆವೆಲಲ್ಲಿ ಇದೆ ಈಗಿನ ಕಾಲದಲ್ಲಿ. ಅದರದ್ದು ಒಂದು ಭಾಗ ನೋಡೋಣ ನಾವೇನು ಅಂತ ಅಂದ್ಬಿಟ್ಟು. ಸೊ ಬನ್ನಿ ನನ್ನ ಜೊತೆ. ಇವಾಗ ಮೇಲಿದ್ದೀವಿ ಟೆರೆಸು. ಸ್ವಿಂಗ್ ಟಪಕ್ ಅಂತ ಕೆಳಗಡೆ ಹೋಗ್ಬಿಟ್ಟು ನೋಡೋಣ ವೀಡಿಯೋನ, ಬನ್ನಿ. ಈಗ ನಮ್ಮ BMW ಡ್ಯಾಶ್ನ ಆನ್ ಮಾಡೋಣ ಫಸ್ಟು. ಆಮೇಲಿಂದ ಒಂದಾದ್ಮೇಲೆ ಒಂದು ಫೀಚರ್ಸ್ ನೋಡ್ಕೊಂಡು ಹೋಗೋಣ. ಸೊ ನೋಡಿ, ನಿಮಗೆ ಡ್ಯಾಶ್ ಆನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಸ್ಪೀಡೋ ತೋರಿಸುತ್ತೆ. ಆಮೇಲಿಂದ ಮೇಲ್ಗಡೆ ಫ್ಯೂಯಲ್ ಎಷ್ಟಿದೆ ಅನ್ನೋದು ತೋರಿಸುತ್ತೆ. ಇಲ್ಲಿ ರೋಡ್ ಅಂತ ಇದೆಯಲ್ಲ, ಅಲ್ಲಿ ನಮಗೆ ರೈಡಿಂಗ್ ಮೋಡ್ಸ್ ತೋರಿಸುತ್ತೆ. ಸೊ ಮೋಡ್ಸಲ್ಲಿ ನಮಗೆ ಫಸ್ಟು ರೋಡು, ಡೈನಾಮಿಕ್ಕು, ಆಮೇಲಿಂದ ರೇಸು ಮತ್ತು ರೈನ್ ಅಂತ ಇರುತ್ತೆ. ಜನರಲಿ ರೋಡ್ ಮತ್ತು ಡೈನಾಮಿಕ್ ಯೂಸ್ ಮಾಡಬೇಕಾಗುತ್ತೆ ನಾವು. ಸೊ ನಾವು ಇವಾಗ ರೋಡಲ್ಲಿ ಇಟ್ಟಿರೋಣ. ಆಮೇಲಿಂದ ಹಾಗೆ ನಮಗೆ ಇಲ್ಲಿ ಟೋಟಲ್ ಓಡೋಮೀಟರ್ ತೋರಿಸುತ್ತೆ. ನಾನು ನಿಮಗೆ ಬಟನ್ಸ್ ಎಲ್ಲ ತೋರ್ಸೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಬಟನ್ಸ್ ತೋರಿಸ್ತಾ ಹೋದರೆ ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಷ್ಟ ಆಗುತ್ತೆ ನಿಮಗೆ ನೋಡೋಕ್ಕೆ. ಸೊ ನಾನು ಕತ್ಲಲ್ಲಿ ಏನಕ್ಕೆ ಮಾಡ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ಅಂತಂದರೆ, ಸ್ವಲ್ಪ ನಮಗೆಲ್ಲ ಕ್ಲೀನಾಗಿ ಕಾಣಲಿ ಅಂತ. ಆಮೇಲಿಂದ ಇದು ನಮ್ಮದು RPM ಮೀಟರು. ಇಲ್ಲಿ ನಮಗೆ ನ್ಯೂಟ್ರಲ್ ಅನ್ನೋದು ಗೇರ್ ಇಂಡಿಕೇಟರು. ಲಾಸ್ಟಲ್ಲಿ ಟೈಮ್ ತೋರಿಸುತ್ತೆ. ಇವಾಗ ಸಂಜೆ 5:15 ಆಗಿದೆ ಟೈಮು. ಸೊ ಇಲ್ಲಿ ನಮಗೆ ಕೆಳಗಡೆಗೆ ಹೋದರೆ ಏನಂತಂದರೆ, ಮೇಯ್ನು ನಮ್ಗೆ ಇಲ್ಲೇ ಎಲ್ಲ ಸಿಗೋದು ಆಟ ಆಡೋದಕ್ಕೆ. ಮೈ ವೆಹಿಕಲ್ ಅಂತ ಕಾಣ್ತಿದೆ ನಿಮಗೆ. ಮೈ ವೆಹಿಕಲ್ಗೆ ಹೋದರೆ ನಮಗೆ ಮೈ ವೆಹಿಕಲಲ್ಲಿ ಚೆಕ್ ಓಕೆ ಅಂತಂದರೆ ಎಲ್ಲ ಈಗ ಓಕೆ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಇಲ್ಲಿ ಇಂಜಿನ್ ಟೆಂಪರೇಚರ್ ತೋರಿಸುತ್ತೆ. ಕೆಳಗಡೆ ಟೈರ್ ಪ್ರೆಷರ್ ಎಷ್ಟಿದೆ ಅಂತೇಳಿ ತೋರಿಸುತ್ತೆ. PSI ಅಂತ ಇದೆಯಲ್ಲ, ಫ್ರಂಟ್ ಮತ್ತು ರೇರು. ಟೈರ್ ಪ್ರೆಷರ್ ಎಷ್ಟಿದೆ ಅಂತ ಕೂಡ ನಮಗೆ ಹೇಳುತ್ತದು. ಬಟ್ ಇಲ್ಲಿ ಏನಂದರೆ ಗಾಡಿ ರನ್ನಿಂಗಲ್ಲಿ ಇರಬೇಕು, ಆಗಷ್ಟೇ ಟೈರ್ ಪ್ರೆಷರ್ ಹೇಳೋದದು. ಆಮೇಲಿಂದ ಇರೋ ಫ್ಯೂಯಲಲ್ಲಿ ಎಷ್ಟು ಓಡುತ್ತೆ, 222 ಕಿಲೋಮೀಟ್ರ್ ಓಡುತ್ತೆ ಈಗಿರೋ ಫ್ಯೂಯಲಲ್ಲಿ. ಕೆಳಗಡೆ ಬ್ಯಾಟ್ರಿ ವೋಲ್ಟೇಜ್ ಅದು ಜಾಸ್ತಿ ಆಗುತ್ತೆ ಗಾಡಿ ಒಂದು ಸಲ ಆನ್ ಆದಮೇಲಿಂದ. ಇಲ್ಲೇ ನಾವು ರೈಟ್ ಸೈಡಿಗೆ ಹೋದರೆ ಇಲ್ಲಿ ನೋಡಿ ನಿಮಗೆ ಒಂದೊಂದೇ ಬಾರ್ಗಳಿದೆ. ಆ ಬಾರ್ಗೆ ಹೋದಂಗೆ ನೆಕ್ಸ್ಟ್ ಮೆನುಗೆ ಹೋಗುತ್ತೆ. ಒಂದು ಸಲ ರೈಟ್ಗೆ ಹೋದರೆ ನಮಗಿಲ್ಲಿ ಲಾಸ್ಟ್ ಟೈಮ್ ಟ್ರಿಪ್ ಸೆಟ್ ಮಾಡಿದ್ರಿಂದ ನಾನು ಜರ್ನಿ ಎಷ್ಟು ಟೈಮ್ ಮಾಡಿದ್ದೀನಿ, ಅದರಲ್ಲಿ ಬ್ರೇಕ್ ಎಷ್ಟು ಟೈಮ್ ತೊಗೊಂಡಿದ್ದೀನಿ, ಹವರ್ಸಲ್ಲಿ ತೋರಿಸುತ್ತೆ ಎಲ್ಲ. ಆಮೇಲಿಂದ ಕರೆಂಟ್ ಈ ಟ್ರಿಪ್ಪಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿದೆ, ಟೋಟಲ್ ಎಷ್ಟು ಓಡಿದೆ, ಫ್ಯೂಯಲ್ ರೇಂಜು. ಸೊ ಟ್ರಿಪ್ 1 ಟ್ರಿಪ್ 2 ಅಂತ ನೀವು ಕೇಳಿರ್ತೀರ ಅಲ್ವಾ, ಹಾಗೇನೇ ಇದು 1 ಅಂತ ಇರೋದು ಟ್ರಿಪ್ 1. ಈ ಕಡೆಗೆ ಹಿಂಗೆ ಹೋದರೆ ನೋಡಿ 2 ಅಂತ ತೋರಿಸ್ತದೆ, ಇದು ಟ್ರಿಪ್ 2. ಇದರಲ್ಲಿ ನಮಗೆ ಆವ್ರೇಜ್ ಸ್ಪೀಡು, ಫ್ಯೂಯಲ್ ಕನ್ಸಪ್ಷನ್ ಹಿಂಗೆ ಪೂರ್ತಿ ತೋರಿಸುತ್ತೆ. ಇದಕ್ಕೆ ಟ್ರಿಪ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಮೇಲ್ಗಡೆ ನೋಡಿದ್ರೆ ಸಿನ್ಸ್ 17/10/2021 ಅಂತ ಇದೆ. ಅಂದರೆ ನಾನು ಲಾಸ್ಟ್ ಟೈಮ್ ರೀಸೆಟ್ ಮಾಡಿದ್ದು ಆ ಡೇಟಿಗೆ, ಅದಕ್ಕೆ ಅದು ಆ ಡೇಟಿಂದ ಅಂತೇಳಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ನಿಮ್ಗೆ ಈ ಥರ ಕಾಣ್ತಿದೆ ನೋಡಿ, ಸಣ್ಣದು ಒಂದು ಹಕ್ಕಿ ಥರ ಶೇಪ್ ಇರೋದು, ಡ್ರಾಯಿಂಗಲ್ಲಿ ಬಿಡ್ತೀವಲ್ಲ. ಸೊ ಅದೇನಂತಂದರೆ, ಆ ಥರ ಕಂಡ್ರೆ ನಮಗೆ ಚಿಹ್ನೆ ಅಲ್ಲಿ ಇನ್ನೂ ಕೆಳಗಡೆಗೆ ಹೋಗ್ಬೋದು ನಾವು ಆಪ್ಷನ್ನು ಅಂತಂದ್ಬಿಟ್ಟು ಅರ್ಥ. ಅದು ಹೊತ್ತಿದ್ರೆ ನೋಡಿ, ಬೇಕಂದರೆ ಎಲ್ಲ ರೀಸೆಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಆಟೋಮೆಟಿಕ್ಲಿ ರೀಸೆಟ್ ಇದ್ದರೆ ಎವ್ರಿ ಟೈಮ್ ನಾವು ಆನ್ ಮಾಡಿ ಆಫ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೇನೋ ರೀಸೆಟ್ ಆಗುತ್ತೆ. ರೀಸೆಟ್ ಆಲ್ ವ್ಯಾಲ್ಯೂಸ್ ಕರೆಂಟ್ಲಿ ಕೊಟ್ಟರೆ ಎಲ್ಲ ಒಂದು ಸಲ ರೀಸೆಟ್ ಆಗಿ 0 ಆಗುತ್ತೆ. ಈಗ ನೋಡಿ ಎಲ್ಲ 0 ಆಯಿತು. ಹಾಗೆ ನಾವು ಇವಾಗ ಮಧ್ಯದಲ್ಲಿದ್ದೀವಿ. ಇನ್ನೊಂದು ಈ ಕಡೆಗೆ ಹೋಯಿತು ಅಂತಂದರೆ ನಮಗಿಲ್ಲಿ ಆ್ಯಕ್ಚುಲಿ ಇವಾಗ ಏನು ರನ್ನಿಂಗಲ್ಲಿರೋದು ನೋಡಿ, ಸ್ಪೆಕ್ಕು ಇಷ್ಟಿರಬೇಕು ಅಂತ ಹೇಳಿ ಇದೆ. ಸೊ ಅದಕ್ಕೆ ಎಷ್ಟಿದೆ ನಮ್ಮದು ಆ್ಯಕ್ಚುಲಿ ಇವಾಗ ಎಷ್ಟಿದೆ ಅಂತ ಹೇಳ್ಬಿಟ್ಟೆಲ್ಲ PSI ತೋರಿಸುತ್ತೆ. ಆಮೇಲೆ ಸರ್ವೀಸು ನಮ್ಮದು ನೆಕ್ಸ್ಟು ಯಾವಾಗಿರೋದು, ಅದಕ್ಕೆ ಸರ್ವಿಸ್ ತನಕ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು, ಇಲ್ಲ ಏನಾರು ಎರರ್ ಮೆಸೇಜ್ ಎಲ್ಲ ಇದ್ದರೆ ಇಲ್ಲಿ ನಮಗೆ ತೋರಿಸುತ್ತೆ. ಮೈ ವೆಹಿಕಲಿಂದ ಇಲ್ಲಿ ನೋಡಿ ಇದೇ ಥರ ಬೇರೆ ಬೇರೆ ಮೆನು ಇದೆ. ಸ್ಪೋರ್ಟ್ಸು, ನ್ಯಾವಿಗೇಷನು, ಮೀಡಿಯಾ, ಟೆಲಿಫೋನು, ಸೆಟ್ಟಿಂಗ್ಸ್ ಅಂತ ಎಲ್ಲ. ಸೊ ನಾವು ನೆಕ್ಸ್ಟ್ ಏನಂತಂದರೆ ಸ್ಪೋರ್ಟ್ಸ್ಗೆ ಹೋಗೋಣ. ಸ್ಪೋರ್ಟ್ಸಿಗೆ ಹೋದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಸ್ಪೋರ್ಟ್ಸಲ್ಲಿ ನಮಗೆ ಬೇರೆ ಥರನೇ ತೋರಿಸುತ್ತೆ. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ತೋರಿಸುತ್ತೆ. ಇಲ್ಲಿ ನಮ್ಗೆ RPM, ಇಲ್ಲಿ 0 ಅಂತ ಇದೆ ನೋಡಿ, ಅದು ನಮ್ಮ ಲೀನ್ ಆ್ಯಂಗಲ್ಲು. ರೈಟ್ ಸೈಡಲ್ಲಿ ಬ್ರೇಕ್ ತೋರಿಸುತ್ತೆ, ಎಷ್ಟು ಬ್ರೇಕ್ ಅಪ್ಲೈ ಮಾಡ್ತಿದ್ದೀವಿ ಅಂತ. ಅದು ರನ್ನಿಂಗಲ್ಲಿ ಅಷ್ಟೇ ತೋರಿಸೋದು ಅದೆಲ್ಲ ನಮಗೆ. ಇದರಲ್ಲೇ ಮತ್ತೆ ಇನ್ನೂ ಫರ್ದರ್ ಹೋದರೆ ನೋಡಿ, ಈ ಕಡೆ ಈ ಡ್ಯಾಶಿಗೆ ಬಂದ ತಕ್ಷಣ ಈ ಸ್ಪೀಡೋ ಎಲ್ಲ ಮೇಲೆ ಹೋಗ್ಬಿಡುತ್ತೆ ನೋಡಿ, ಟೈಮು ಇವೆಲ್ಲ ಮೇಲ್ಗಡೆ ಹೋಗ್ಬಿಡುತ್ತೆ. ಇನ್ನೊಂದು ಮೆನು ಈ ಕಡೆಗೆ ಬಂದರೆ ಇದರಲ್ಲಿ ಲ್ಯಾಪ್ ಟೈಮರ್ ಕೂಡ ಇರುತ್ತೆ. ಲ್ಯಾಪ್ ಟೈಮರ್ ನಮ್ಗೆ ಟ್ರ್ಯಾಕ್ ಹೋದಾಗ ಹೆಲ್ಪ್ ಆಗುತ್ತೆ. ಇನ್ನೂ ಒಂಥರ ಇದೆ ನೋಡಿ ಡ್ಯಾಶು, ಇದು 3ನೇ ಟೈಪು. ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ತೋರಿಸುತ್ತೆ, ಲ್ಯಾಪ್ ಟೈಮರ್ ತೋರಿಸುತ್ತೆ, RPM ತೋರಿಸುತ್ತೆ, ಲೀನ್ ಆ್ಯಂಗಲ್ ತೋರಿಸುತ್ತೆ, ಬೆಸ್ಟ್ ಲ್ಯಾಪ್ ಯಾವುದು ಅಂತಲೂ ತೋರಿಸುತ್ತೆ.
ಸೊ ಇದೆಲ್ಲ ಸ್ಪೋರ್ಟ್ಸ್ ಮೋಡಲ್ಲಿರೋ ಆಪ್ಷನ್ಸ್ಗಳು. ನೆಕ್ಸ್ಟು ನಾವು ನ್ಯಾವಿಗೇಷನ್ಗೆ ಹೋಗೋಣ. ನ್ಯಾವಿಗೇಷನ್ಗೆ ಹೋಗ್ಬೇಕಂದ್ರೆ ನಾವು ಫಸ್ಟ್ ಏನಂತಂದರೆ ಮೊಬೈಲಲ್ಲಿ BMW Motorrad ಆ್ಯಪ್ ಕನೆಕ್ಟ್ ಮಾಡ್ಕೊಬೇಕು. ಸೊ ಕನೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ರೀ. ಸೊ ನೋಡಿ, ನಮಗೆ ಕನೆಕ್ಟೆಡ್ ಅಂತ ಹೇಳಿರುತ್ತೆ. ಇದೇ ನಮ್ಮ BMW Motorrad ಆ್ಯಪು. ಈ ಆ್ಯಪಿಗೆ ಹೋದ ತಕ್ಷಣ ನಮ್ಗೆ ಇಲ್ಲಿ ಕೂಡ ವೆಹಿಕಲ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನಾವು ಇಲ್ಲೇನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಬಂದುಬಿಟ್ಟು ನಮಗೆ ಮ್ಯಾಪು ಗೀಪು ಎಲ್ಲ ಹಾಕ್ಕೊಬೋದು, ಎಲ್ಲಿಗೆ ಹೋಗ್ತೀವಿ ಇವೆಲ್ಲ ಡೈರೆಕ್ಷನ್ಸ್ ಹಾಕ್ಕೊಬೋದು. ಸೊ ಈ ಮ್ಯಾಪಿನ ನಾವು ಇವಾಗ ಬೈಕಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ. ತೋರಿಸ್ತೀನಿ ನೋಡಿ ಒಂದು ಸಲ ಕನೆಕ್ಟ್ ಮಾಡಿದ ಮೇಲೆ ಕಾಣುತ್ತೆ ಅಂತ. ಜೊತೆಗೆ ನಾನು ಇಂಟರ್ಕಾಮ್ ಕೂಡ ಕನೆಕ್ಟ್ ಮಾಡಿರ್ತೀನಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡೋದಕ್ಕೆ. ನೋಡಿ, ಇವಾಗ ನಾನು ಒಂದು ಸಲ ಕನೆಕ್ಟ್ ಮಾಡಿದ್ಮೇಲಿಂದ BMW Motorradಗೆ ಇಲ್ಲಿ ನಿಮಗೆ ಹಿಂಗೆ ತೋರಿಸುತ್ತೆ ಈ ಥರ ತೋರಿಸಿದ್ರೆ ನಾವು ಆ್ಯಪಿಗೆ ಕನೆಕ್ಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಆವಾಗ ನಮಗೆ ನೋಡಿ ನ್ಯಾವಿಗೇಷನ್ ಆನ್ ಆಗುತ್ತೆ. ಹಾಗೆ ಹೆಲ್ಮೆಟ್ ಇಂಟರ್ಕಾಮಿಗೆ ಕನೆಕ್ಟ್ ಆದರೆ ಮೀಡಿಯಾ, ಟೆಲಿಫೋನು ಎಲ್ಲ ಆನ್ ಆಗುತ್ತೆ ನಮಗೆ ಹಿಂಗೆ. ಸೊ ಇವಾಗ ನಾವು ನ್ಯಾವಿಗೇಷನ್ ಅಂದರೆ ಏನಂತ ನೋಡೋಣ. ಸೊ ನ್ಯಾವಿಗೇಷನಲ್ಲಿ ನಾವು ಏನಂದರೆ ಮೊಬೈಲಿಂದನೇ ಆ್ಯಕ್ಚುಲಿ ಡೆಸ್ಟಿನೇಷನ್ ಹಾಕ್ಕೊಬೇಕು, ಯಾವ ಏರಿಯಾಗೆ ಹೋಗಬೇಕು ಇಲ್ಲ ಯಾವ ಇದಕ್ಕೆ ಹೋಗ್ಬೇಕಂತ BMW ಅವ್ರದ್ದೇ ಇರುತ್ತೆ ನಮಗೆ ಮ್ಯಾಪು, ಅದರಿಂದ ಹಾಕ್ಕೊಬೇಕು. ನೋಡಿ, ನಾವು ಗೋವಾಗೆ ಹೋದಾಗ ಅಲ್ಲಿದ್ದು ಹಾಕ್ಕೊಂಡಿದ್ದೆ ಕ್ಯಾಣಕೋಣಾಗೆ. ಸೊ ಪಿರಿಯಾಪಟ್ಟಣ ಹಿಂಗೆ ನಾನು ಎಲ್ಲಿ ಹಾಕ್ಕೊತೀನಿ, ಯಾವ ರೋಡ್ಗೆ ಹೋಗೋ ಕಡೆ ಅದ್ರದ್ದು ಮ್ಯಾಪ್ ಹಾಕ್ಕೊಂಡಾಗ ನಮ್ಗೆ ಇದರಲ್ಲಿ ತೋರಿಸುತ್ತೆ ಡೈರೆಕ್ಷನ್ಸ್ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾವು ಮ್ಯಾಪ್ ಯೂಸ್ ಮಾಡೋದು. ನೀವು ಆಲ್ರೆಡಿ ನಾನು ರೈಡ್ ಮಾಡಬೇಕಿದ್ರೆಲ್ಲ ಮ್ಯಾಪ್ ನೋಡಿದರೆ ಕೆಲವು ಸಲ ಗೊತ್ತಾಗಿರುತ್ತೆ. ಮೀಡಿಯಾಗೆ ಹೋದರೆ ನಮ್ಗೆ ಇಲ್ಲಿ ಕೆಳಗಡೆ ಬಂದರೆ ಪ್ಲೇಬ್ಯಾಕ್ ಅಂತ ಸಿಗುತ್ತೆ. ಇಲ್ಲಿ ಇನ್ನೂ ಒತ್ತಿದ್ರೆ ನಮಗೆ ಆಡಿಯೋ ಪ್ಲೇ ಆಗುತ್ತೆ ಟ್ರ್ಯಾಕು. ಆಡಿಯೋ ಟ್ರ್ಯಾಕು ಪ್ಲೇ ಆದಾಗ ಹೆಲ್ಮೆಟಲ್ಲಿ ಸಾಂಗ್ ಬರ್ತಾ ಇರುತ್ತೆ ಸೌಂಡು ನಮಗೆ. ಸೊ ಇಲ್ಲಿ ನೋಡಿ ಯಾವ ಸಾಂಗ್ ಪ್ಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಇಲ್ಲಿ ಇದೊತ್ತಿದ್ರೆ ನೆಕ್ಸ್ಟಿಗೆ ಹೋಗುತ್ತೆ, ಬಲಗಡೆ ಇರೋದು ಇದು ನೆಕ್ಸ್ಟು, ಇದು ಹಿಂದೆದಕ್ಕೆ, ಆ ರೀತಿಯಲ್ಲಿ ಆಪ್ಷನ್ ಇರುತ್ತೆ ನಮಗೆ. ಸೊ ಏನಂತ ಹೇಳಿದ್ರೆ ನಾವು ಇಲ್ಲಿ ಕೆಳಗಡೆ ಇದನ್ನು ಒತ್ತಿದ್ರೆ ಮತ್ತೆ ಇಲ್ಲಿ ನಮಗೆ ಆಡಿಯೋ ಸೆಟ್ಟಿಂಗ್ಸ್ ಇರುತ್ತೆ. ಇಲ್ಲಿ ಬಂದರೆ ನಾವು ಮತ್ತೆ ಶಫಲ್ ಬೇಕಾ ಬೇಡೋ, ರಿಪೀಟ್ ಬೇಕಾ ಬೇಡೋ, ಇವೆಲ್ಲ ಆಪ್ಷನ್ಸು ಇದು ಮಾಡ್ಕೊಬೋದು. ಇದೆಲ್ಲ ಪೂರ್ತಿ ನಾವೇನಂತಂದರೆ ಹ್ಯಾಂಡಲ್ ಬಾರಿಂದನೇ ಆಪ್ರೇಟ್ ಮಾಡ್ಬೋದು, ಎಲ್ಲೂ ಒಳಗಡೆ ಹೋಗ್ಬೇಕಂತಿಲ್ಲ. ಟೆಲಿಫೋನ್ ಒಳಗಡೆ ಹೋಗ್ಬಿಟ್ಟು ನಮಗೆ ಇಲ್ಲಿ ಫೋನ್ ಬುಕ್ಕು, ಕಾಲ್ ಲಿಸ್ಟ್ ಎಲ್ಲ ಸಿಗುತ್ತೆ. ನಾನೇನಾದರೂ ಇಲ್ಲಿ ನಿಮಗೆ ಓಪನ್ ಮಾಡಿದ್ರೆ ಎಲ್ಲರದ್ದು ಹೆಸರು, ನಂಬರ್ ಎಲ್ಲ ಕಾಣಿಸುತ್ತೆ. ಆಮೇಲೆ ಪಾಪ ಕೆಲವ್ರದ್ದು ಪ್ರೈವಸಿ ಇರುತ್ತೆ, ಅದಕ್ಕೆ ತೋರಿಸಲ್ಲ. ಸೊ ಇದರಲ್ಲಿ ನಮಗೆ ಡೈರೆಕ್ಟಾಗಿ ಇಲ್ಲಿಂದನೇ ಕಾಲ್ ಮಾಡ್ಕೋಬೋದು. ಮೇಯ್ನ್ ಏನಂತಂದರೆ ಸೆಟ್ಟಿಂಗ್ಸಲ್ಲೇ ಎಲ್ಲ ಆಟ ಆಡೋಕ್ಕಾಗೋದು ನಮಗೆ. ಆಮೇಲೆ ನೀವು ಇಲ್ಲಿ ಕೆಳಗಡೆ ನೋಡಿದ್ರೆ ಫೋನ್ ಕನೆಕ್ಟ್ ಆದರೆ ನೋಡಿ ಫೋನ್ದು ಸಿಗ್ನಲ್ ಕೂಡ ನಮಗೆ ತೋರಿಸುತ್ತೆ. ಆಮೇಲೆ ಇಲ್ಲಿ ಇಂಟರ್ಕಾಮ್ ಕನೆಕ್ಟ್ ಆಗಿದ್ರೆ ಸಣ್ಣ ಹೆಲ್ಮೆಟು ಕೆಳಗಡೆ ಒಂದು ಫೋನ್ ಥರ ಇರುತ್ತೆ, ಅದು ತೋರಿಸುತ್ತೆ ನಮ್ಗೆ ಇಂಟರ್ಕಾಮ್ ಕೂಡ ಕನೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮದು ಫೈನಲ್ ಟಚಪ್ ಇರೋದೇ ಸೆಟ್ಟಿಂಗ್ಸು. ಸೆಟ್ಟಿಂಗ್ಸಿಗೆ ಬಂದರೆ ನಮಗೆ ಇಲ್ಲಿ ಮೇಯ್ನ್ ಇರೋದು ರೇಸ್ ಟ್ರ್ಯಾಕು. ಇದನ್ನು ನಾವು ಲಾಸ್ಟಲ್ಲಿ ನೋಡೋಣ, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಇದೆ. ಸೊ ವೆಹಿಕಲ್ ಸೆಟ್ಟಿಂಗ್ಸ್ ಏನಂತ ನೋಡೋಣ. RDC ಅಂತ ಹೇಳಿದ್ರೆ ನಮಗೆ ಇದು ಟೈರ್ ಪ್ರೆಷರ್ ಮಾನಿಟರಿಂಗ್ದು, ಇದು ವಾರ್ನಿಂಗ್ ಬೇಕಂತ ಹೇಳಿದ್ರೆ ಆನ್ ಇಟ್ಕೊಬೋದು. ಕೆಳಗಡೆ ಬಂದರೆ HSC ಅಂತ ಇದೆ, ಏನಂದರೆ ಹಿಲ್ ಸ್ಟಾರ್ಟ್ ಅಸಿಸ್ಟ್ ಅಂತ. ನಮಗೆ ಇವಾಗ ಅಪ್ ಇಲ್ಲ ಡೌನ್ ಇದ್ದಾಗ ಬ್ರೇಕ್ಸ್ ಇರುತ್ತಲ್ಲ ಅದನ್ನು ಹೇಗೆ ಹಿಡ್ಕೋಬೇಕು, ಇದು ಆಟೋಮೆಟಿಕಲಿ ಏನು ಮಾಡುತ್ತೆ, ಬ್ರೇಕ್ಸ್ ಎಂಗೇಜ್ ಮಾಡುತ್ತೆ. ಅದನ್ನು ಆಟೋ ಇಟ್ಟರೆ, ಮ್ಯಾನ್ಯಲ್ ಇಟ್ಟರೆ ನಾವು ಪ್ರೆಸ್ ಮಾಡಿದ್ರೆ ಅದು ಆನ್ ಆಗುತ್ತೆ. ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಇವಾಗ ಡೌನೆಲ್ಲ ಇದ್ದಾಗ ನಾವು ಹೋಂಡಾ ಆ್ಯಕ್ಟಿವಾದಲ್ಲೆಲ್ಲ ಇದ್ದಾಗ ಬ್ರೇಕ್ ಲಾಕ್ ಮಾಡ್ತೀವಿ ನೋಡಿ, ಆ ಟೈಪ್ ಇದು. ನೆಕ್ಸ್ಟ್ ನಾವೇನಿದೆ ಅಂತ ಹೇಳಿದ್ರೆ ಲ್ಯಾಪ್ ಟೈಮರ್ ಅಂತ ಇದೆ. ಲ್ಯಾಪ್ ಟೈಮರ್ ನಿಮ್ಗೆ ಆಲ್ರೆಡಿ ತೋರಿಸಿದೆ ನಾನು. ಅದು ನಾವು ಯಾವಾಗಾದರೂ ಲ್ಯಾಪ್ ಪ್ರೋಗ್ರೆಸ್ಸಲ್ಲಿ ಇದ್ದಾಗ ಸ್ಪೋರ್ಟ್ಸ್ ಮೋಡಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ಬೋದು. ಶಿಫ್ಟ್ ಲೈಟ್ ಕಾನ್ಫಿಗರೇಷನ್ ಅಂದರೆ ನಮಗೀಗ ಶಿಫ್ಟ್ ಆಗಬೇಕಿದ್ರೆ ಮೇಲ್ಗಡೆ ಬ್ಲಿಂಕರ್ ಬರುತ್ತೆ ಇಲ್ಲಿ, ಆ ಬ್ಲಿಂಕರ್ ಯಾವಾಗ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಶಿಫ್ಟ್ ಲೈಟ್ ಆನ್ ಇಟ್ಬಿಟ್ಟು ಸ್ಟಾರ್ಟಿಂಗ್ RPM ಏನಂತ ಸೆಟ್ ಮಾಡಬೇಕು. ನಾವು 12,500ಗೆ ಸೆಟ್ ಮಾಡಿ ಇಟ್ಟಿದ್ದೆ ನಾನು ಮುಂಚೆ. ಸೊ ಎಂಡ್ RPM 15,000ಗೆ ಇಟ್ಟಿದ್ದೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 15,000, ಅಲ್ಲಿ ತನಕ ಅಷ್ಟೇ ಇಡೋಕ್ಕಾಗೋದು. ಇವಾಗ ನೋಡಿ ಸ್ಟಾರ್ಟ್ RPM 12,500 ಇದೆ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಿಮೆಗೆ ಇಟ್ಕೊಬೋದು, ಅಲ್ಲಿಂದ ಬ್ಲಿಂಕ್ ಆಗೋ ಸ್ಟಾರ್ಟ್ ಆಗುತ್ತೆ ಲೈಟು. ಸೊ ಇವಾಗ ನಾನು 12,500ಗೆ ಇಟ್ಟಿದ್ದೀನಿ. ಬ್ರೈಟ್ನೆಸ್ ಅಷ್ಟೇ, ಅದು ಬ್ಲಿಂಕರ್ ಬರುತ್ತಲ್ಲ, ಈ ಬ್ಲಿಂಕರ್ದು ಬ್ರೈಟ್ನೆಸ್ ಎಷ್ಟು ಬೇಕು ಅಂತ ನಮಗೆ 80% ಇಟ್ಟಿದ್ದೆ ನಾನು ಮುಂಚೆ. 100 ಇಟ್ಟರೆ ಫುಲ್ ಬ್ಲಿಂಕ್ ಆಗುತ್ತೆ, 80 ಇಟ್ಟರೆ ಕಡಿಮೆ ಆಗುತ್ತೆ, ಹಾಗೆ ಫುಲ್ಲು 20% ತನಕ ಬರ್ಬೋದು. ಎಲ್ಲ ಮ್ಯಾನ್ಯಲ್ ಆಗಿದೆ. ಹೆಂಗೆ ಅಂದರೆ ನೋಡಿ, ನಿಮಗೆ ಫುಲ್ ಎಲೆಕ್ಟ್ರಾನಿಕ್ಸ್, ಎಲ್ಲ ಎಲೆಕ್ಟ್ರಾನಿಕ್ಸಲ್ಲೇ ವರ್ಕ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಇದು. ನೆಕ್ಸ್ಟ್ ಇರೋದು ನಮಗೆ ಫ್ರೀಕ್ವೆನ್ಸಿ ನಮಗೆ ಏನಾದರೂ 0 ಅಲ್ಲಿಟ್ಟರೆ ಹಿಂಗೆ ಐಡಲ್ ಆಗಿರುತ್ತೆ, ಅದು ಶಿಫ್ಟು ಆ ಟೈಮಲ್ಲಿ ಮಾಡಬೇಕಂತ ತೋರಿಸ್ಕೊಂಡು ಹಿಂಗೆ ಆನ್ ಇರುತ್ತೆ, ಬ್ಲಿಂಕ್ ಆಗೋಲ್ಲ. ಅದೇ 4 ಹರ್ಟ್ಸ್ ಅಂತ ಇದೆ, 4 ಹರ್ಟ್ಸ್ಗೆ ಇಟ್ಬಿಟ್ಟು ನಾನು ಆನ್ ಇಟ್ಟರೆ ಈ ಸ್ಪೀಡಲ್ಲಿ ಬ್ಲಿಂಕ್ ಆಗುತ್ತೆ ಲೈಟು. ಅದೇ ನೋಡಿ ಇವಾಗ ನೆಕ್ಸ್ಟು 8ಗೆ ಇಡ್ತೀನಿ. 8ಗೆ ಇಟ್ಬಿಟ್ಟು ಓಕೆ ಕೊಟ್ಟರೆ ಹೊಡ್ಕೊಳ್ತಾ ಇರುತ್ತೆ ಹಿಂಗೆ ಚಕ 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 ಅಂತ, ಫುಲ್ಲು ಚೇಂಜ್ ಮಾಡೋಗುರು ಗೇರ್ನ ಅಂತ ಹೇಳಿ 8ಅಲ್ಲಿ ಇಡೋಣ, ಒಂಥರ ಬಾಂಬಾಂಗ್ ಮಜಾ ಇರುತ್ತೆ. ಸೊ ಸೆಟ್ಟಿಂಗ್ಸಲ್ಲಿ ಜಸ್ಟ್ ನಿಮಗೆ ವೆಹಿಕಲ್ ಸೆಟ್ಟಿಂಗ್ಸಿಗೆ ಬಂದಿದೆ. ವೆಹಿಕಲ್ ಸೆಟ್ಟಿಂಗ್ಸಲ್ಲಿ ನಾನು ಇಷ್ಟನ್ನು ತೋರಿಸಿದ್ದೆ, ಶಿಫ್ಟ್ ಲೈಟ್ ಕಾನ್ಫಿಗರೇಷನ್ ತನಕ ಬಂದು. DDC ಕ್ಯಾಲಿಬ್ರೇಷನ್ ಅಂದರೆ ಇದು ಡೈನಾಮಿಕ್ ಡ್ಯಾಂಪ್ನಿಂಗ್ ಕಂಟ್ರೋಲ್ ಅಂತ, ಅದು ಸಸ್ಪೆನ್ಷನ್ ರಿಲೇಟೆಡು.
ಅದು ನಾವು ಸೈಡ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿರಬೇಕು, ಗಾಡಿ ನಿಲ್ಲಿಸ್ಬಿಟ್ಟು ಕ್ಯಾಲಿಬ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಕ್ಯಾಲಿಬ್ರೇಟ್ ಮಾಡಿಬಿಟ್ಟು ಸಕ್ಸಸ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ನಮಗೆ ಗಾಡಿ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ. ಏನಾರು ಆಚೆ ಈಚೆ ಏನಾರು ಇದ್ದರೆ ಎಲೆಕ್ಟ್ರಾನಿಕ್ಸು ಅದನ್ನ ಸೆಟ್ ಮಾಡ್ಕೊಳುತ್ತೆ ಒಂದು ಸಲ ಅದು. ಸೊ ಆದಷ್ಟು ವೆಹಿಕಲ್ ಸೆಟ್ಟಿಂಗ್ಸಲ್ಲಿ ನಾವು ನೆಕ್ಸ್ಟು ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತ ಇದೆ. ಸಿಸ್ಟಮ್ ಸೆಟ್ಟಿಂಗ್ಸಿಗೆ ಬಂದರೆ ಡೇಟ್ ಆ್ಯಂಡ್ ಟೈಮ್ ಸೆಟ್ ಮಾಡ್ಕೊಬೋದು. ನಿಮ್ಗೆ ಅದೆಲ್ಲ ನೋಡಬೇಕಾ? ಇಲ್ಲಿ ನೋಡಿ, ಸೆಟ್ ಟೈಮ್ ಇರುತ್ತೆ, ಮತ್ತು ಫಾರ್ಮೆಟ್ 12 ಅವರ್ಸು, 24 ಅವರ್ಸು, ಡೇಟು, ಇವೆಲ್ಲ ಏನು ಬೇಡ ನಮಗೆ. ಸೊ ಅದೇನು ಜಾಸ್ತಿ ನೋಡೋಕೆ ಹೋಗೋದು ಬೇಡ. ನೆಕ್ಸ್ಟ್ ಯೂನಿಟ್ಸು, ನಮಗೆ ಸ್ಪೀಡು ಕಿಲೋಮೀಟರ್ಸಲ್ಲಿ ಬೇಕಾ, ಮೈಲ್ಸಲ್ಲಿ ಬೇಕಾ, ಫ್ಯೂಯಲ್ ಕನ್ಸಂಪ್ಷನ್ ಕಿಲೋಮೀಟರ್ಸ್ ಪರ್ ಲೀಟರ್ ಬೇಕಾ, ಮೈಲ್ಸಲ್ಲಿ ಬೇಕಾ, UK US ಎಲ್ಲ ಬೇರೆ ಥರ ಇರುತ್ತೆ. ಟೈರ್ ಪ್ರೆಷರ್ ಮಾನಿಟರು, PSI ಬೇಕಾ, ಬಾರ್ ಬೇಕಾ, ಟೆಂಪ್ರೇಚರ್ ನಮಗೆ ಸೆಲ್ಸಿಯಸ್ ಬೇಕಾ, ಫ್ಯಾರನೈಟ್ ಬೇಕಾ, ಎಲ್ಲ ಸೆಟ್ ಮಾಡ್ಕೊಬೋದು ಗುರು. ಏನು ಬೇಕು ಎಲ್ಲ ಇದೆ. ಲ್ಯಾಂಗ್ವೇಜ್ ಏನು ಆಟಾಡೋಕೆ ಹೋಗೋದು ಬೇಡ. UK ಇಂಗ್ಲೀಷ್ ಇಟ್ಟಿದ್ದೀವಿ, ಮತ್ತು ಏನಾರ ಮಾಡಿದ್ರೆ ಆಮೇಲೆ ವಾಪಸ್ ಸರಿ ಮಾಡೋಕ್ಕಾಗಲ್ಲ. ಸೊ ಕೆಳಗಡೆಗೆ ಬಂದರೆ ಕನೆಕ್ಷನ್ಸ್ ಅಂತ ಇದೆ, ನಮ್ಮದು ಕನೆಕ್ಟಿವಿಟಿ ಅಲ್ಲ. ಇವಾಗ ನಿಮ್ಗೆ ಕಾಣ್ತಾ ಇದೆ ಮೊಬೈಲ್ ಡಿವೈಸ್ ಆಲ್ರೆಡಿ ಕನೆಕ್ಟ್ ಆಗಿದೆ ಟ್ರಿಪಲ್ ರಶ್ಗೆ. ನೀವೆಲ್ಲ ಹೇಗೆ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೀರಾ ಅದೇ ರೀತಿಯಲ್ಲಿ ಹೊಸದು ಬೇಕಂದರೆ ಅಲ್ಲಿ ಪೇರ್ ಮಾಡ್ಕೊಬೋದು. ರೈಡರ್ಸ್ ಹೆಲ್ಮೆಟ್ ಆಲ್ರೆಡಿ ನಂದು ಹೆಲ್ಮೆಟಿಗೆ ಟ್ಯಾಕ್ ಆಗಿದೆ. PT ಅಂದರೆ ನಂದು ಕಾರ್ಡೋ ಪ್ಯಾಕ್ಟಾಕ್ ಅಂತ ಡಿವೈಸ್ ನೇಮು, ಅದಕ್ಕೆ PT ಅಂತ ಇದೆ. ಆದಿ MM93 ಮಾರ್ಕ್ ಫ್ಯಾನ್ MM93 ಅಂತ ಇದೆ ನೇಮು. ಸೊ ಹೊಸದು ಹೆಲ್ಮೆಟ್ ಬೇಕಂತ ಹೇಳಿದ್ರು ಅಲ್ಲಿ ಪೇರ್ ಮಾಡ್ಕೊಬೋದು. ಸೊ ಇದು ರೈಡರ್ ಹೆಲ್ಮೆಟ್ಟು, ಸಾರಿ ಯಾಕೆ ಮತ್ತೆ ಫುಲ್ ಹಿಂದೆ ಬಂದುಬಿಟ್ಟೆ. ಕೆಳಗಡೆ ನಿಮಗೆ ಪ್ಯಾಸೆಂಜರ್ ಹೆಲ್ಮೆಟ್ ಕೂಡ ಅವ್ರದ್ದು ಇಂಟರ್ಕಾಮ್ ಇದ್ದರೆ ಕೂಡ ಕನೆಕ್ಟ್ ಮಾಡ್ಕೊಬೋದು, ಅದು ಕೂಡ ಇಲ್ಲಿ ತೋರಿಸುತ್ತೆ ನಮಗೆ. ಸೊ ಇವಾಗ ಯಾವುದು ಕನೆಕ್ಟ್ ಮಾಡಿಲ್ಲ ನನ್ನ ಪ್ಯಾಸೆಂಜರ್ ಹೆಲ್ಮೆಟ್ಟು, ಸೊ ಅಲ್ಲಿ ಏನೂ ಇಲ್ಲ. ಇಲ್ಲಿ ಬಂದರೆ ಡಿಲೀಟ್ ಮಾಡ್ಕೊಬೋದು ಯಾವುದಾದ್ರು ಬೇಕಂತ ಹೇಳಿದ್ರೆ ಕನೆಕ್ಷನು ನಾವು ಸೇವ್ಡ್ ಇದ್ದಿದ್ರಲ್ಲಿ. ಸೊ ಇದಿಷ್ಟು ಕನೆಕ್ಷನ್ಸ್ ಬಗ್ಗೆ. ಮತ್ತು ಡಿಸ್ಪ್ಲೇಯಲ್ಲಿ ಬಂದರೆ ಡಿಸ್ಪ್ಲೇ ಬ್ರೈಟ್ನೆಸ್ಸು ನಮಗೆ 80% ಇಟ್ಟಿದ್ದೀನಿ. ಎಷ್ಟು ಬೇಕಷ್ಟು ಕಡಿಮೆ ಜಾಸ್ತಿ ಮಾಡ್ಕೊಬೋದು. 20% ಇಟ್ಟರೆ ನೋಡಿ ಫುಲ್ ಡಲ್ ಆಗುತ್ತೆ. 100 ಇಟ್ಟರೆ ಇದೇನೆ ಫುಲ್ ಬ್ರೈಟ್ ಆಗುತ್ತೆ. ನಾನು 80 ಇಟ್ಟಿದೆ, 80 ಇರಲಿ, ಯಾವುದು ಜಾಸ್ತಿನೂ ಬೇಡ, ಯಾವುದು ಕಡಿಮೆನೂ ಬೇಡ. ಸ್ಟೇಟಸ್ ಲೈನ್ ಕಂಟೆಂಟ್ ಅಂತಂದರೆ ನಮಗೆ ಮೇಲ್ಗಡೆ ಇಲ್ಲಿ ಮೆನು ಬಾರ್ ತೋರಿಸುತ್ತೆ ನೋಡಿ, ಅದರಲ್ಲಿ ಏನೇನು ಬೇಕು ನಮಗೆ ಡೀಟೇಲ್ಸು ಸ್ಕ್ರಾಲ್ ಮಾಡಿದಾಗ ಅಂತೇಳಿ. ಫ್ಯೂಯಲ್ ಟ್ಯಾಂಕ್ ಲೆವೆಲು, ಟೋಟಲ್ ಡಿಸ್ಟೆನ್ಸು, ಕರೆಂಟ್ ಡಿಸ್ಟೆನ್ಸು, ಫ್ಯೂಯಲ್ ಕನ್ಸಂಪ್ಷನ್ನು ಎಲ್ಲ ಇಟ್ಟಿದ್ದೀನಿ ನಾನು ಆಲ್ಮೋಸ್ಟು. ಇದರಲ್ಲಿ ಇನ್ನು ಕೆಲವುದೆಲ್ಲ ಇನ್ನೂ ಸಾರ್ಟ್ಔಟ್ ಮಾಡಿ ತೆಗಿಬೇಕು. ಇಂಟೇಕ್ ಏರ್ ಟೆಂಪ್ರೇಚರ್ ಕೂಡ ತೋರಿಸುತ್ತೆ ಇದು ಗಾಡಿದು. ಆಮೇಲೆ ಸ್ಪೀಡ್ ಲಿಮಿಟ್ ಇನ್ಫೋ ಅಂತ ಹೇಳಿದ್ರೆ ನಿಮ್ಗೆ ನೋಡಿ ಇಲ್ಲಿ ಆನ್ ಮಾಡಿದ್ರೆ, ಸೊ ನೋಡಿ ನಾನು BMW ಮೋಟರಾಡ್ದು ಆ್ಯಪ್ದು ಕನೆಕ್ಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಈ ಥರ ಬರುತ್ತೆ ಅಲ್ಲ. ಈ ಆಪ್ಷನ್ಸಿಗೆ ಬಂದಾಗ ನಾವು ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ನಮಗೆ ಇಲ್ಲಿ ಡಿಸ್ಪ್ಲೇಯಲ್ಲಿ ಸ್ಪೀಡ್ ಲಿಮಿಟ್ ಇನ್ಫೋ ಅಂದರೆ ಆ ರೋಡಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅಂತ ಇದ್ದು ಇದಕ್ಕೇನಾರು ಗೊತ್ತಿದ್ರೆ ಅದನ್ನ ತೋರಿಸುತ್ತೆ. ಅದು ಆನ್ ಇಟ್ಟರೆ, ಇಲ್ಲಾಂದರೆ ಏನೂ ತೋರಿಸಲ್ಲ ಹಂಗೆ. ಇವಾಗ ಆನ್ ಇಟ್ಟಿರೋದ್ರಿಂದ ನಮ್ಗೆ ಅದು ತೋರಿಸುತ್ತೆ. ಆದಷ್ಟು ನಮಗೆ ಡಿಸ್ಪ್ಲೇಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಇನ್ಫಾರ್ಮೇಷನಲ್ಲಿ ನಿಮಗೆ ಲೈಸೆನ್ಸು, ಸಾಫ್ಟ್ವೇರ್ ವರ್ಷನು, ಅದು ಇದು ಬರುತ್ತೆ. ಸೊ ನಮಗೆ ಅದೇನು ಬೇಡ. ಈಗ ಮೇಯ್ನ್ ಆಟಾಡಬೇಕಾಗಿರೋದು ನಾವು ರೇಸ್ ಟ್ರ್ಯಾಕಲ್ಲಿ ನಿಮಗೆ ಸ್ಟಾರ್ಟಿಂಗ್ ತೋರಿಸಿದೆ, ನೆನಪಿದೆಯಾ? ಮೋಡ್ಸ್ಗೆ ಹೋದರೆ ನೋಡಿ ನಮಗೆ ರೋಡ್ ಮೋಡು, ಡೈನಾಮಿಕ್ ಮೋಡು, ರೇಸ್ ಮೋಡು ಮತ್ತು ರೈನ್ ಮೋಡ್ ಇಷ್ಟೇ ಬರ್ತಾ ಇದೆ ಅಲ್ವಾ. ಸೊ ರೇಸಲ್ಲಿ ಬೇರೆ ಏನೂ ಆಪ್ಷನ್ ಬರೋದಿಲ್ಲ ಅಲ್ವಾ. ಈಗ ನೋಡಿ ನಾನು ರೇಸ್ ಟ್ರ್ಯಾಕ್ ಅನ್ನೋದು ಆನ್ ಮಾಡ್ತೀನಿ, ಓಕೆನಾ? ರೇಸ್ ಟ್ರ್ಯಾಕ್ ಅನ್ನೋದು ಆನ್ ಮಾಡಿದ್ರೆ ನಾನು ನಿಮ್ಗೆ ಇವಾಗ ಇನ್ನೂ ಏನೇನು ಫೀಚರ್ಸ್ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ರೇಸ್ ಮೋಡ್ ಅಂತ ಇದೆ ಅಲ್ಲ, ಇಲ್ಲಿ ನಿಮಗೆ ಒಂಥರ ಹಿಂಗೆ ಪ್ಲಗ್ ಥರ ಚಿಹ್ನೆ ಬರ್ತಾ ಇದೆ ನೋಡಿ. ಈಗ ರೇಸ್ ಮೋಡು, ಇಲ್ಲಿ ನಿಮ್ಗೆ ಇವಾಗ ಇನ್ನೂ ಯಾವುದೆಲ್ಲ ಮೋಡ್ಸ್ ಬರುತ್ತೆ ನೋಡಿ. ರೇಸು, ರೇಸ್ Pro 1, ರೇಸ್ Pro 2, ರೇಸ್ Pro 3. ಸೊ ಇವಾಗ ನಮಗೆ ಈ ರೇಸ್ Pro 1, ರೇಸ್ Pro 2, ರೇಸ್ Pro 3ಅಲ್ಲಿ ಏನಂದರೆ ನಮಗೆ ಹೆಂಗೆ ಬೇಕು ನಾವು ಅದನ್ನು ಕಾನ್ಫಿಗರ್ ಮಾಡ್ಕೊಬೋದು. ಏನೇನು ಕಾನ್ಫಿಗರ್ ಮಾಡ್ಕೊಬೋದು ಅನ್ನೋದನ್ನು ಸದ್ಯದಲ್ಲೇ ಹೇಳ್ತೀನಿ. ಸೊ ಇದಕ್ಕೆ ಮುಂಚೆ ಇತ್ತು ನೋಡಿ ನಮಗೆ ಡೈನಾಮಿಕ್ಕು, ರೋಡು, ರೈನು, ಇದರಲ್ಲೆಲ್ಲ ಹೆಂಗೆ ಅಂತಂದರೆ ಪ್ರೀಸೆಟ್ ಆಗಿಬಿಟ್ಟಿರುತ್ತೆ ನಮಗೆ. ಎಷ್ಟು ಟ್ರ್ಯಾಕ್ಷನ್ ಬೇಕು, ಎಷ್ಟು ಬ್ರೇಕಿಂಗ್ ಬೇಕು, ಏನು ABS ಪ್ರತಿಯೊಂದು ಪ್ರೀಸೆಟ್ ಆಗಿಬಿಟ್ಟಿರುತ್ತೆ. ಹೇಗೆ ಅಂದರೆ ನೀವು ಇವಾಗ ಎಲ್ಲೋ ಒಂದು ಕಡೆ ಹೋಗ್ತೀರಾ, ಏನೋ ಒಂದು ಪ್ಯಾಕೇಜ್ ತೊಗೊತೀರಾ, ಆಲ್ರೆಡಿ ಅವ್ರು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಅದರಲ್ಲಿ ಏನೂ ಮಾಡೋದಕ್ಕೆ ಬರೋಲ್ಲ ಆ ರೀತಿಯಲ್ಲಿ. ಇದರಲ್ಲಿ ಹೆಂಗೆ ಅಂದರೆ ರೇಸ್ Pro ಅಲ್ಲಿ ನಿಮಗೆ ಹೆಂಗೆ ಬೇಕು ನೀವು ಅದನ್ನು ಕಾನ್ಫಿಗರ್ ಮಾಡ್ಕೊಬೋದು ನೋಡಿ. ಕಾನ್ಫಿಗರೇಷನ್ಗೆ ಹೋಗೋಣ ಒಳಗಡೆ. ನೋಡಿ ನಾವು ಇವಾಗ ಹೆಂಗೆ ಅಂದರೆ ಯಾವುದೋ ಒಂದು ಕಡೆ ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ ಅಂದ್ಕೊಳ್ಳಿ. ಇಲ್ಲೆಲ್ಲ ಇಷ್ಟೆಲ್ಲ ಐಟಮ್ಸ್ ಇದೆ, ನಿಮಗೆ ಏನೇನು ಬೇಕು, ಎಷ್ಟೆಷ್ಟು ಬೇಕು ಅಂತಂದ್ಬಿಟ್ಟು ತೊಗೊತೀರಾ ಆ ರೀತಿಯಲ್ಲಿದು. ಇದರಲ್ಲಿ ನಮಗೆ 3 ಆಪ್ಷನ್ ಇದೆ, Pro 1, 2, 3 ಅಂತ ಅಂದ್ಬಿಟ್ಟು. ಸೊ ನೋಡಿ ಇವಾಗ Pro 1, 2, 3 ಅಲ್ಲಿ ನಮಗೆ ಬೇರೆ ಬೇರೆ ಟ್ರ್ಯಾಕಿಗೆ ಹೋಗ್ಬೋದು ಅಂದ್ಕೊಳ್ಳಿ. ಒಂದೊಂದು ಟ್ರ್ಯಾಕಲ್ಲಿ ಒಂದೊಂದು ಸೆಟ್ಟಿಂಗ್ ಬೇಕಾಗ್ಬೋದು. ಇಲ್ಲ ನೀವು ಫಸ್ಟ್ ಟೈಮ್ಗೆ ಹೋದಾಗ ನೀವು ಒಂದು ಸೆಟ್ಟಿಂಗ್ ಟ್ರೈ ಮಾಡಿ ಅದು ಇಷ್ಟ ಆಗದೆ ಇದ್ದರೆ ಸೆಕೆಂಡ್ ರೌಂಡ್ ಹೋಗಬೇಕಿದ್ರೆ ಇನ್ನೊಂದು ಸೆಟ್ಟಿಂಗ್ ಇಟ್ಕೊಂಡು ಟ್ರೈ ಮಾಡ್ಬೋದು. ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಸೊ Pro 1 ಅನ್ನೋದಕ್ಕೆ ಹೋಗೋಣ. Pro 1ಅಲ್ಲಿ ನಾನು ಏನೇನು ಫೀಚರ್ಸ್ ತೋರಿಸ್ತೀನಿ ನಿಮಗೆ, ಅದೆಲ್ಲ Pro 2ಅಲ್ಲೂ ಮಾಡ್ಬೋದು, Pro 3ಅಲ್ಲೂ ಮಾಡ್ಬೋದು. ಫಸ್ಟು ಮೇಲ್ಗಡೆ ಏನೇನಿದೆ ನೋಡೋಣ. Pro 1ಅಲ್ಲಿ ಇಂಜಿನ್ ಬ್ರೇಕು, ಆಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲು, ವೀಲಿ, ABSಸು, ಡೈನಾಮಿಕ್ ಡ್ಯಾಂಪನಿಂಗು, ಸರಿನಾ? ಸೊ ಡೈನಾಮಿಕ್ ಡ್ಯಾಂಪನಿಂಗಲ್ಲಿ ಕಂಪ್ರೆಷನ್ ಮತ್ತು ರೀಬೌಂಡ್ ಎರಡು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಆಪ್ಷನ್ಸ್ ಇರೋದು ನಮಗೆ. ಸೊ ಇವಾಗ ರೇಸ್ Pro 1 ಒಳಗಡೆಗೆ ಹೋದರೆ ಇಂಜಿನ್ ಅಂತ ಇತ್ತು. ಇಂಜಿನಲ್ಲಿ ನಮಗೆ ಎಷ್ಟು ಬೇಕು ಕೆಳಗಡೆ ನಿಮಗೆ ತೋರಿಸ್ತಾ ಇದೆ ನೋಡಿ, ಟಾರ್ಕ್ ಆ್ಯಂಡ್ ಥ್ರಾಟಲ್ ರೆಸ್ಪಾನ್ಸ್ ಅಂತ. ಓಹೋ, ಇಂಡಿಕೇಟರ್ ಆನ್ ಆಯಿತು.
ಸೊ ಟಾರ್ಕ್ ಆ್ಯಂಡ್ ಥ್ರಾಟಲ್ ರೆಸ್ಪಾನ್ಸು ನಮಗೆ ಒನ್ನಲ್ಲಿದೆ ರೇಸ್ ಪ್ರೋ ಒನ್ನಲ್ಲಿ, ಆಯಿತಾ. ಇಲ್ಲಿ ನಾನು ಒಳಗಡೆಗೆ ಹೋದರೆ ನಂಗೆ ಇಲ್ಲಿ ತೋರಿಸುತ್ತೆ ಸೋರ್ಸು ರೇಸ್ ಆಪ್ಟಿಮಲ್ ಥ್ರಾಟಲ್ ರೆಸ್ಪಾನ್ಸ್ ಮ್ಯಾಕ್ಸಿಮಮ್ ಟಾರ್ಕಲ್ಲಿದೆ, ಆಯಿತಾ. ಇದನ್ನು ನಾನು ಇನ್ನೂ ಒಂದು ಜಾಸ್ತಿ ಮಾಡ್ಕೊಬೋದು. ಇನ್ನೊಂದು ಜಾಸ್ತಿಗೆ ಹೋದರೆ ಏನಾಗುತ್ತೆ ನೋಡಿ, ಡೈನಾಮಿಕ್ಕಿಗೆ ಹೋಗುತ್ತೆ, ಆಪ್ಟಿಮಲ್ ರೆಸ್ಪಾನ್ಸ್, ರೆಡ್ಯೂಸ್ ಟಾರ್ಕು, ಸಾಫ್ಟ್ ಥ್ರಾಟಲ್ಲು. ಸೊ ಇದರಲ್ಲಿ ಹೆಂಗೆ ಅಂದರೆ ಕಡಿಮೆ ಇಟ್ಟಷ್ಟು ನಮಗೆ ಈಗ 4ಅಲ್ಲಿದ್ದರೆ ಫುಲ್ಲು ಜಾಸ್ತಿ ಸಾಫ್ಟಾಗಿರುತ್ತೆ ಬೈಕು, ಟಾರ್ಕು ಕಡಿಮೆ ಇರುತ್ತೆ, ಸ್ಮೂತಾಗಿ ಹೋಗುತ್ತೆ ಗಾಡಿ. ಇದು ಇಂಜಿನ್ದು ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು, ನಾವು ಅದನ್ನು ಕಡಿಮೆ ಇಟ್ಟಷ್ಟು ಜಾಸ್ತಿ ಪವರ್ ಬರುತ್ತೆ. ಇದು 1ಗೆ ಇಟ್ಟರೆ ಫುಲ್ ರೇಸ್ ಮೋಡು, ಹೆವಿ ಥ್ರಾಟಲ್ ರೆಸ್ಪಾನ್ಸ್ ಇರುತ್ತೆ, ತುಂಬ ಸೆನ್ಸಿಟಿವ್ ಆಗಿರಬೇಕು, ಹುಷಾರಾಗಿ ಓಡಿಸ್ಬೇಕು, ಗೊತ್ತಾಯ್ತಾ. ಸೊ ಅದನ್ನು ಇಟ್ಕೊಂಡು ನಾವು ಇಂಜಿನ್ದನ್ನು ಸೆಟ್ ಮಾಡ್ಕೊಬೋದು. ಕೆಳಗಡೆಗೆ ಬಂದರೆ ಇಂಜಿನ್ ಬ್ರೇಕಿಂಗ್. ಸೊ ನಾವು ಇಂಜಿನ್ ಬ್ರೇಕಿಂಗ್ ಮಾಡ್ತೀವಲ್ವಾ, ಆವಾಗ ಎಷ್ಟು ಇಂಟರ್ವೇನ್ ಆಗಬೇಕು ಎಲೆಕ್ಟ್ರಾನಿಕ್ಸ್ ಅನ್ನೋದನ್ನು ಇದರಲ್ಲಿ ತೋರಿಸುತ್ತೆ ಇಂಜಿನ್ ಬ್ರೇಕಿಂಗು. ಸೊ ಇವಾಗ ನೋಡಿ ಮಿನಿಮಮ್ ಬ್ರೇಕ್ ಎಫೆಕ್ಟ್ ಆಫ್ ಇಂಜಿನ್ ಅಂತ ತೋರಿಸ್ತಾ ಇದೆ. ಒಂದು ರೇಸಿಗಿಟ್ರೆ ಮೀಡಿಯಮ್ ಬ್ರೇಕ್ ಎಫೆಕ್ಟ್ ಆಫ್ ಇಂಜಿನ್ ಅಂತ, ಅದೇನೇ 3ಗೆ ಇಟ್ಟರೆ ಮ್ಯಾಕ್ಸಿಮಮ್ ಬ್ರೇಕ್ ಎಫೆಕ್ಟ್ ಆಫ್ ಇಂಜಿನ್ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನಮಗೆ ಬೇರೆ ಬೇರೆ ಆಪ್ಷನ್ಸು. ಕೆಳಗಡೆ ಟ್ರ್ಯಾಕ್ಷನ್ ಕಂಟ್ರೋಲು ನೋಡಿ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಂತ ಇದೆ, ಸೋರ್ಸು ರೇಸ್ ಅಂತ ಇದೆ. ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಜಾಸ್ತಿ ಇಂಟರ್ವ್ಯೂನ್ ಆಗೋದಿಲ್ಲ, ನೀವು ಎಷ್ಟು ಬೇಕಷ್ಟು ಹೊಡೆದಾಡ್ಬೋದು, ಎಲ್ಲ ನಿಮ್ಮ ಟ್ಯಾಲೆಂಟಲ್ಲಿ. ಟ್ರ್ಯಾಕ್ಷನ್ ಕಂಟ್ರೋಲ್ ಜಾಸ್ತಿ ಬಂದ್ಬಿಟ್ಟು ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಏನು ತಲೆ ಕೆಡಿಸ್ಕೊಳಲ್ಲ. ಅದೇನೇ 2ಗೆ ಇಟ್ಟರೆ ನೋಡಿ ಡೈನಾಮಿಕ್ ಹೈ ಪರ್ಫಾರ್ಮೆನ್ಸು, ಸ್ವಲ್ಪ ಇಂಟರ್ವ್ಯೂನ್ ಆಗುತ್ತೆ. ರೋಡ್ಗೆ ಹೋದರೆ ಹೈ ಸ್ಟೆಬಿಲಿಟಿ, ನಿಮ್ಗೆ ಏನಾರ ಮರಳು ಗಿರಳು ಇರ್ಬೋದು, ಸ್ಲಿಪ್ಪರ್ ಇರ್ಬೋದು, ಸೊ ಹುಷಾರಾಗಿರಬೇಕು ಅಂದ್ಬಿಟ್ಟು ಜಾಸ್ತಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್. ರೈನ್ಗೆ ಹೋದರೆ ಮಳೆ ಗಿಳೆ ಬಂತು ಅಂದ್ಬಿಟ್ರೆ ಫುಲ್ ಥ್ರಾಟಲ್ ಏನಾರು ಓಪನ್ ಮಾಡಿದ್ರೆ ನೀವು ತುಂಬ ಸ್ಕಿಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡುತ್ತೆ, ಸ್ಲೈಡೆಲ್ಲ ಆಗಬಾರ್ದು ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಇರುತ್ತೆ. ಸೊ ಅದೇನೇ ನಮಗಿರೋದು ಟ್ರ್ಯಾಕ್ಷನ್ ಕಂಟ್ರೋಲು. ವೀಲಿ ಕಂಟ್ರೋಲು, ಫ್ರಂಟ್ ವೀಲ್ ಹೆಂಗಿರುತ್ತೆ ಅಂದರೆ ಗುರು ನಿಮಗಿದು ಫುಲ್ ಥ್ರಾಟ್ಲ್ ಓಪನ್ ಮಾಡಿಬಿಟ್ರೆ ಹೈ RPMಸಲ್ಲಿ ಹೇಳ್ತಾ ಇರುತ್ತೆ ಹಂಗೇ. ಸೊ ಇಲ್ಲಿ ನಾವು ನೋಡಿ ರೈನ್ಗೆ ಹೋದರೆ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಸೆಟ್ ಮಾಡಿದರೆ 3ಅಲ್ಲಿ, ಸೊ ಜಾಸ್ತಿ ವೀಲಿ ಆಗೋಕ್ಕೆ ಬಿಡೋದಿಲ್ಲ, ಅದು ಪವರ್ನ ಹಂಗೆ ಕಂಟ್ರೋಲ್ ಮಾಡ್ಕೊಳುತ್ತೆ. ಅದೇನು ರೇಸ್ಗೆ ಹೋದರೆ ಸ್ಲೈಟಾಗಿ ವೀಲಿ ಹೊಡಿಬೋದು, ಇದು ಮಜಾ ಇರುತ್ತೆ ಒಂಥರ. ಹೇಳ್ತಾ ಇದ್ದರೆ ವೀಲು ಹಂಗೆ ನೀವು ಹೊಡಿಬೇಕಿದ್ರೆ ಥ್ರಾಟಲ್ಲು ಮಜಾ ಇರುತ್ತೆ. ಸ್ಲೈಟ್ ವೀಲ್ ಇಸ್ ಪಾಸಿಬಲ್, ಆಪ್ಟಿಮಲ್ ಡ್ರೈವು. ಅದೇನೇ ನಾವು 1ಗೆ ಇಟ್ಟರೆ ಹೈ ವೀಲಿ ಪಾಸಿಬಲ್, ಮಿನಿಮಮ್ ಸಪೋರ್ಟು, ಜಾಸ್ತಿ ವೀಲಿ ಹೇಳ್ಬೋದು, ನಿಮ್ಮ ಕಂಟ್ರೋಲ್ ಹುಷಾರಾಗಿರಬೇಕು ಅಂತ. ಆಫ್ ಮಾಡಿದ್ರೆ ಏನಿಲ್ಲ ಹಂಗೆ 90 ಡಿಗ್ರಿಗೆ ಎದ್ದು ನಿಂತ್ಕೊಂಡ್ಬಿಡುತ್ತೆ, ನಾವು ಮೇಲ್ಗಡೆಗೆ ಹಂಗೆ ಹೋಗಕ್ಕೆ ರೆಡಿ ಇರಬೇಕು. ಸೊ ಅದೆಲ್ಲ ಹೆವಿ ಹುಷಾರಾಗಿರಬೇಕು, ಅದೇ ವೀಲಿ ಕಂಟ್ರೋಲು. ಸೊ ಇಲ್ಲಿ ABS ಇದೆ. ಮತ್ತು ABSಲ್ಲಿ ನಮಗೆ ಇದರಲ್ಲಿ ABS ಅಂತ ಅನ್ನೋದ್ರಲ್ಲಿ 2 ಆಪ್ಷನ್ ಬರುತ್ತೆ ನಿಮಗೆ ನೋಡಿ. ಸೋರ್ಸು ರೇಸ್ ಅಂತ. ಇವಾಗ ಇದರಲ್ಲಿ ಏನಿದೆ ಅಂದರೆ ಫ್ರಂಟು ABSಸು ಮಿನಿಮಮ್ ಇಂಟರ್ವ್ಯೂನ್ ಆಗುತ್ತೆ ರೇಸ್ ಮೋಡಲ್ಲಿ, ರೇರು ಕೂಡ ಮಿನಿಮಮ್ ABS ಇಂಟರ್ವ್ಯೂನ್ ಆಗುತ್ತೆ. 3ನೇ ಆಪ್ಷನ್ ಇದೆ ನೋಡಿ, ಅದೇನು ಗೊತ್ತಾ, ನೀವು ಆ್ಯಕ್ಚುಲಿ ಫ್ರಂಟ್ ಬ್ರೇಕ್ ಹಿಡಿದ್ರೆ ರೇರ್ ಕೂಡ ಅದೇ ಎಂಗೇಜ್ ಮಾಡುತ್ತೆ. ಎಷ್ಟು ಎಂಗೇಜ್ ಮಾಡಬೇಕು ಅನ್ನೋದನ್ನು ಅದು ತೋರಿಸುತ್ತೆ. ಆ್ಯಂಟಿ ರೇರ್ ಲಿಫ್ಟ್ ಅಂತ ಹೇಳಿದ್ರೆ ಹಿಂದೆ ವೀಲ್ ಸ್ಟಾಪಿ ಆಗುತ್ತಲ್ಲ, ಅದನ್ನು ಎಷ್ಟು ಸ್ಟಾಪಿ ಆಗೋಕ್ಕೆ ಬಿಡುತ್ತೆ ಅನ್ನೋದು ಆಪ್ಷನು. ಸೊ ಇದು ಆಫ್ ಇರುತ್ತೆ, ಎಷ್ಟಾದರೂ ಆಗ್ಬೋದು ಅಂತ. ABS Pro ಅಂದರೆ ಕಾರ್ನರಿಂಗ್ ABSಸು. ಇದರಲ್ಲಿ ಕಾರ್ನರಿಂಗ್ ABSನ ABS Pro ಅಂತ ಕರೀತಾರೆ BMWದಲ್ಲಿ. ಸೊ ಅದು ಕೂಡ ಆಫ್ ಇರುತ್ತೆ. ಇದು ಯಾವಾಗ ರೇಸ್ ಮೋಡಲ್ಲಿ. ನಮಗಿದು ರೇಸ್ಗಿಂತ ಒಂದು ಹಿಂದೆ ಬರೋಣ. 2ಅಲ್ಲಿ ನಾವು ಆಲ್ರೆಡಿ ನೋಡಿದ್ವಿ ರೇಸ್ದು ಹೆಂಗಿರುತ್ತೆ ಅಂತ. ಡೈನಾಮಿಕ್ಕಿಗೆ ಹೋದರೆ ನೋಡಿ ಫ್ರಂಟು ಮೀಡಿಯಮ್ ಇರುತ್ತೆ, ರೇರು ಮೀಡಿಯಮ್ ಇರುತ್ತೆ. ಇದು ಆ್ಯಂಟಿ ರೇರ್ ಲಿಫ್ಟ್ ಅಂದರೆ ಹಿಂದೆ ಹೇಳ್ಬಾರ್ದು. ಕಾರ್ನರಿಂಗ್ ABS ಕೂಡ ಮಿನಿಮಮ್ ಇದರಲ್ಲಿ ಆನ್ ಇರುತ್ತೆ ಡೈನಾಮಿಕ್ಕಿಗೆ ಹೋದಾಗ. ಇದೇನೇ ನೀವು ರೋಡ್ಗೆ ಹೋದಾಗ 2 ಮ್ಯಾಕ್ಸಿಮಮಲ್ಲಿ ಇರುತ್ತೆ ನೋಡಿ, ಫಸ್ಟ್ 3 ಫ್ರಂಟು ರೇರು ಮತ್ತು ಹಿಂದೆ ಹಿಡಿಯುತ್ತಲ್ಲ ಫ್ರಂಟ್ ಹಿಡಿದಾಗ ಬ್ರೇಕು ಆಟೋಮೆಟಿಕ್ಕಾಗಿ, ಅದೆಲ್ಲ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ಇರುತ್ತೆ. ಯಾಕಂದರೆ ಇದು ಸೇಫ್ಟಿ ಭಾಳ ಇಂಪಾರ್ಟೆಂಟು ರೋಡ್ ಮೋಡಲ್ಲಿ, ಅದಕ್ಕೆ ABSದು ಸೆಟ್ಟಿಂಗ್ ಈ ಥರ ಇರುತ್ತೆ. ಫುಲ್ ಕೆಳಗಡೆಗೆ ಬಂದರೆ ನಿಮಗೆ ಆ್ಯಂಟಿ ರೇರ್ ಲಿಫ್ಟು ಮತ್ತು ABS ಕೂಡ ಮೀಡಿಯಮಿಗೆ ಹೋಗುತ್ತೆ. ರೈನ್ಗೆ ಹೋದರೆ ಎಲ್ಲ ತುಂಬ ಮ್ಯಾಕ್ಸಿಮಮ್ಗೆ ಆಗ್ಬಿಟ್ಟಿದ್ದಾನೆ ಫುಲ್ ಸೇಫ್ಟಿ ಇರಲಿ ಅಂತ. ಸೊ ಇದು ನಮ್ಮ ಆಪ್ಷನ್ನು ABS ಕೆಳಗೆ ಬಂದರೆ. ನೆಕ್ಸ್ಟ್ ಇರೋದು ನಮಗೆ ರೀಸೆಟ್ ಏನೋ ಮಾಡೋದು ಬೇಡ. DDC ಅಂದರೆ ನಮಗೆ ಡೈನಾಮಿಕ್ ಡ್ಯಾಂಪಿಂಗ್ ಕಂಟ್ರೋಲು. ಸೊ ಇದೆಲ್ಲ ನಿಮ್ಗೆ ಗೊತ್ತಿರೋಂಗೆ ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ಸು. ಸೊ ನಾವು ಇದರಲ್ಲೇ ಎಲ್ಲ ಸೆಟ್ ಮಾಡ್ಕೊಬೋದು. ಇಲ್ಲಿ ನಿಮಗೆ DDCಯಲ್ಲಿ ಫ್ರಂಟ್ ಮತ್ತು ರೇರ್ 2 ಆಪ್ಷನ್ ತೋರಿಸ್ತಾ ಇದೆ. ಸೊ ಒಳಗಡೆಗೆ ಹೋದರೆ ಫ್ರಂಟ್ ಡ್ಯಾಂಪ್ನಿಂಗ್ ಇವಾಗ ನೋಡಿ 6ಗೆ ಸೆಟ್ ಆಗಿದೆ. ನಾವು ಎಷ್ಟು ಅಂದರೆ ನೋಡಿ 14 ತನಕ ಸೆಟ್ ಮಾಡ್ಕೊಬೋದು. ಇವೆಲ್ಲ ಹೆಂಗೆ ಗೊತ್ತಾ, ನಾವು ಟ್ರ್ಯಾಕಿಗೆ ಹೋದಾಗ ಯೂಸ್ ಆಗುತ್ತೆ ಮೇಯ್ನು ನಮಗೆ. ಇಲ್ಲ ನಾವು ನಮ್ಮ ವೆಯ್ಟಿಗೆ ಎಷ್ಟು ಬೇಕು ಆ ಥರ ಸೆಟ್ ಮಾಡ್ಕೊಂಡು ಓಡಿಸ್ತೀವಿ ಅಂತಂದಾಗ ಇದು ಹೆಂಗೆ ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ಡ್ಯಾಂಪ್ನಿಂಗ್ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟು ನಮ್ಮ ಬಾಡಿ ವೆಯ್ಟಿಗೆ ರೋಡ್ಗೆ ತಕ್ಕನಾಗೆ ಸೆಟ್ ಮಾಡ್ಕೋಬೇಕು. ಹಾಗೆಯೇ ರೇರಲ್ಲಿ ನಾವು ಕಂಪ್ರೆಷನ್ ರೀಬೌಂಡ್ 2 ಸಪ್ರೇಟಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಫ್ರಂಟಲ್ಲಿ ನಮಗೆ ಸಪ್ರೇಟಾಗಿ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ರೇರಲ್ಲಿ ನೋಡಿ ನಮಗೆ ಸಪ್ರೇಟಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಕಂಪ್ರೆಷನ್ ಎಷ್ಟು 14 ತನಕ ಹೋಗುತ್ತೆ, ಸರಿನಾ.
ಹಾಗೆಯೇ ರೀಬೌಂಡ್ ಕೂಡ ಅಷ್ಟೇ, ನಮಗೆ ಎಷ್ಟು ಬೇಕು 14 ತನಕ ಎಷ್ಟು ಬೇಕು ಅನ್ನೋದನ್ನು ನೋಡಿಬಿಟ್ಟು ಸೆಟ್ ಮಾಡ್ಕೊಬೋದು. ಬಟ್ ಈ ಕಂಪ್ರೆಷನ್ನು ರಿಬೌಂಡ್ ಎಲ್ಲ ಯಾವತ್ತೂ ಆ ರೇಷಿಯೋ ಕರೆಕ್ಟಾಗಿರಬೇಕು, ಅವೆಲ್ಲ ನೋಡಿಕೊಂಡು ನಾವು ಸೆಟ್ ಮಾಡ್ಕೋಬೇಕು. ನಿಮ್ಗೆ ಇವಾಗ ಇಲ್ಲಿ ಇನ್ನೊಂದು ಮಜಾ ತೋರಿಸ್ತೀನಿ ನೋಡಿ. ಸೊ ಸೆಟ್ಟಿಂಗ್ಸಿಗೆ ಬಂದಿದೆ, ಕಾನ್ಫಿಗರೇಷನ್ಸಿಗೆ ಬಂದಿದೆ. ಕಾನ್ಫಿಗರೇಷನ್ಸ್ಗೆ ಹೋಗ್ಬಿಟ್ಟು ನಾನು ರೇಸ್ ಪ್ರೋ ಅಲ್ಲಿ ನಿಮ್ಗೆ ಇಷ್ಟೆಲ್ಲ ಫ್ಯೂಚರ್ಸ್ ತೋರಿಸಿದೆ. ಸೊ ನಾನು ಇವಾಗ ಹೇಗೆ ನಿಮಗೆ ರೇಸ್ ಪ್ರೋ 1ಅಲ್ಲಿ ಇಷ್ಟೆಲ್ಲ ಆಪ್ಷನ್ ತೋರಿಸಿದೆ, ರೇಸ್ 2 ಪ್ರೋ ಅಲ್ಲಿ ಕೂಡ ನಾವು ಇದೇ ರೀತಿಯಲ್ಲಿ ಎಲ್ಲ ಸೆಟ್ ಮಾಡ್ಕೊಬೋದು. ರೇಸ್ ಪ್ರೋ 3 ಅಲ್ಲಿ ಕೂಡ ಇವೆಲ್ಲ ಸೆಟ್ ಮಾಡ್ಕೊಬೋದು. ರೇಸ್ ಟ್ರ್ಯಾಕ್ ಸೆಟ್ಟಿಂಗ್ಸಲ್ಲಿ ನಮ್ಗೆ ಇನ್ನೊಂದು ಕಾನ್ಫಿಗರೇಷನಲ್ಲಿ ಆಪ್ಷನ್ಸ್ ಏನಿರೋದು ಅಂತ ಹೇಳಿದ್ರೆ, ಕೆಳಗಡೆ ಲೈಟ್ ವಾರ್ನಿಂಗ್ಸ್ ಅಂತ ಇರುತ್ತೆ. ಇದನ್ನು ನಾವು ಆಫ್ ಮಾಡಿದ್ರೆ ಕೆಲವು ನಾರ್ಮಲ್ ಮೋಡಲ್ಲಿರುವಾಗ ವಾರ್ನಿಂಗ್ಸ್ ತೋರಿಸುತ್ತಲ್ಲ ಅವೆಲ್ಲ ಆಫ್ ಆಗುತ್ತೆ. ಪಿಟ್ ಲೈನ್ ಲಿಮಿಟರ್ ಅಂತ ಕೂಡ ಇರುತ್ತೆ. ಈ ಪಿಟ್ ಲೈನ್ ಲಿಮಿಟರ್ ಆನ್ ಇಟ್ಟರೆ ನಮಗೆ ಪಿಟ್ ಲೈನ್ದು RPM ಯಾವ ಸ್ಪೀಡಲ್ಲಿ ಲಾಕ್ ಆಗಬೇಕು, ಎಷ್ಟಕ್ಕೆ ಅದು ಪಿಟ್ ಲೈನ್ಗೆ ಹೋದಾಗ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ 3500 RPM ಇಟ್ಟರೆ ನಮಗೆ 3500ಗೆ RPM ಲಾಕ್ ಆಗುತ್ತೆ ಪಿಟ್ ಲೈನ್ ಆನ್ ಮಾಡಿದಾಗ. ಸೊ ಆ 3500ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟೇ ಸ್ಪೀಡಲ್ಲಿರುತ್ತೆ ಅದು. ಸೊ ಇದು ಹೆಂಗೆ ಯೂಸ್ ಮಾಡೋದಂತ ಎಲ್ಲ ನಾನು ಯಾವಾಗಾದ್ರೂ ನಿಮಗೆ ರೈಡ್ ಹೋದಾಗ ಮಾಡಿಬಿಟ್ಟು ರಿಯಲ್ಲಾಗಿ ತೋರಿಸ್ತೀನಿ, ಪಿಟ್ ಲೈನ್ ಕಾನ್ಫಿಗ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಆ್ಯಕ್ಚುಲಿ ಲಾಂಚ್ ಕಂಟ್ರೋಲ್ ಕೂಡ ಇರುತ್ತೆ. ಲಾಂಚ್ ಕಂಟ್ರೋಲ್ದು ಕೂಡ ನಾನು ನಿಮಗೆ ಫೀಚರ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಇದರಿಂದ ನಾವು ಆಚೆಗೆ ಬಂದರೆ ಏನಂತ ಹೇಳಿದ್ರೆ, ಇವಾಗ ನೋಡಿ ಇದು ಮೆನುಗೆ ಬಂದರೆ ನಮ್ಗಿಲ್ಲಿ ನೋಡಿ DTC ಅಂತ ಕೊಟ್ಟಿದ್ದಾನೆ. ಸೊ ಇದು ಟ್ರ್ಯಾಕ್ಷನ್ ಕಂಟ್ರೋಲು. ನಮಗಿದು ಯಾವಾಗ ಸಿಗುತ್ತೆ ಅಂದರೆ ಈ ರೇಸ್ ಮೋಡ್ಗೆ ಬಂದಾಗ ಮಾತ್ರ ಸಿಗುತ್ತೆ. ಇವಾಗ ನೋಡಿ ರೇಸ್ ಪ್ರೋ 1, 2, 3 ರೇಸ್ದು ಇದು ಆನ್ ಮಾಡಿಟ್ರೆ ಅಷ್ಟೇ ನಮಗೆ ಸಿಗೋದು ಈ ಆಪ್ಷನು. ಸೊ ಇದರಲ್ಲಿ ಏನು ಮಾಡ್ಬೋದು ಅಂದರೆ ನಾವು ಗಾಡಿ ಓಡಿಸ್ತಾನೆ ಟ್ರ್ಯಾಕ್ಷನ್ ಕಂಟ್ರೋಲ್ ಎಷ್ಟು ಬೇಕಷ್ಟು ಸೆಟ್ ಮಾಡ್ಕೊಬೋದು ಅಡ್ಜಸ್ಟು. ಇವಾಗ ಒಂದು ಬಟನ್ ಇರುತ್ತೆ, ನಾವು ಒತ್ತುತ್ತೀನಿ ನೋಡಿ, ಟ್ರ್ಯಾಕ್ಷನ್ ಕಂಟ್ರೋಲು ಜಾಸ್ತಿ ಇದು 1, 2, 3 ತನಕ 7 ತನಕ ಹೋಗುತ್ತೆ. ಆನ್ ದ ಫ್ಲೈ ನೀವು ಓಡಿಸ್ತಾ ಸೆಟ್ ಮಾಡ್ಕೊಬೋದು ಇದು. ಸೊ ಕಡಿಮೆ ಮಾಡಿ ಒತ್ತದಂಗೆ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ -7 ತನಕ ಹೋಗುತ್ತೆ. ಸೊ ನಾವೇನಾರ ಫುಲ್ ಮೈನಸ್ಗೆ ಬಂದುಬಿಟ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಏನೂ ಇರೋಲ್ಲ, ನಮಗೆ ಈವನ್ ಫ್ಲೈಯಲ್ಲಿ ಓಡಿಸ್ತಾ ಇದನ್ನ ಸೆಟ್ ಮಾಡ್ಕೊಬೋದು. ಅದಕ್ಕೆ ಇದು ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ BMWದು. ಸೊ ಇಲ್ಲಿ ಏನಕ್ಕೆ ಇಷ್ಟು ತನಕ ರೆಡ್ ಇರುತ್ತೆ ಅಂದರೆ, ಕೋಲ್ಡ್ ಇಂಜಿನ್ ಇದ್ದಾಗ ಇಷ್ಟು ರೆಡ್ ಇರುತ್ತೆ. ಇಂಜಿನ್ ವಾರ್ಮಪ್ ಆದಂಗೆ ಇದು ಇಲ್ಲಿಗೆ ಬಂದುಬಿಟ್ಟು ತುದಿಲಿ ಕೂತ್ಕೊಳುತ್ತೆ. ಸೊ ಇವಾಗ ಕೋಲ್ಡ್ ಇಂಜಿನ್ ಇದೆ, ಹಾಗಾಗಿ ಇದು ಈ ರೀತಿಯಲ್ಲಿ ತೋರಿಸುತ್ತೆ. ಇದಲ್ಲದೆ ನಾನು ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಫೀಚರ್ಸ್ ನಿಮಗೆ ಬಟನ್ಸ್ ಎಲ್ಲ ತೋರಿಸ್ಬಿಟ್ಟು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ನಾನು ನಿಮ್ಗೆ ಇಷ್ಟೊತ್ತು ಏನೇನು ನ್ಯಾವಿಗೇಟ್ ಮಾಡಿದೆ ನೋಡಿ ಆನ್ ಮಾಡಿದಾಗ, ಅದೆಲ್ಲ ಏನೇನು ಬಟನಲ್ಲಿ ಮಾಡಿದೆ ಅನ್ನೋದನ್ನು ಒಂದು ಸಲ ಸಿಂಪಲ್ಲಾಗಿ ತೋರಿಸ್ತೀನಿ. ಸೊ ಇವಾಗ ನಾವು ಇದು ಆನ್ ಇತ್ತು, ಕೆಳಗಡೆಗೆ ಇದು ಹಿಂಗೆ ತೋರಿಸುತ್ತೆ. ಆವಾಗ ಮೆನು ಕೆಳಗಡೆಗೆ ಹೋಗ್ಬೇಕಂದ್ರೆ ನಮ್ಗೆ ಇಲ್ಲಿ ನೋಡಿ ಮೆನು ಅಂತ ಹೇಳಿ ಒಂದು ಬಟನ್ ಇದೆ. ಈ ಮೆನು ಬಟನನ್ನು ಕೆಳಗಡೆ ಗೊತ್ತಿದ್ರೆ ಹಿಂಗೆ ಕೆಳಗಡೆಗೆ ಹೋಗುತ್ತೆ ನೋಡಿ ಹೀಗೆ, ಸರಿನಾ? ಆಮೇಲೆ ಸೆಟ್ಟಿಂಗ್ಸ್ ಬರುತ್ತೆ, ಮತ್ತು ಈ ಮೆನು ಬಟನ್ನ ಹಿಂಗೆ ಕೆಳಗಡೆ ಗೊತ್ತಬೇಕು, ಆಗ ಕೆಳಗಡೆ ಹೋಗುತ್ತೆ. ಇಲ್ಲಿ ಹಿಂಗಿದ್ದಾಗ ಈ ಥರ ಒಂದು ಸ್ಕ್ರಾಲ್ ಬಾರ್ ಥರ ಇರುತ್ತೆ ನೋಡಿ, ನಮಗಿದು ಸ್ಕ್ರಾಲ್ ಆಗುತ್ತೆ. ಇದನ್ನು ಹಿಂಗೆ ತಿರುಗಿಸಿದ್ರೆ ಅವಾಗೇನಾಗುತ್ತೆ ಗೊತ್ತಾ, ಇಲ್ಲಿ ನೋಡಿ ಹಿಂಗೆ ಕೆಳಗಡೆಗೆ ಬರುತ್ತೆ, ಹಿಂಗೆ ಸ್ಕ್ರಾಲ್ ಆಗುತ್ತೆ ಮೇಲೆ ಕೆಳಗಡೆ. ಸೊ ಇದರಲ್ಲೇ ನಮ್ಗೆ ಇನ್ನೊಂದೇನು ಆಪ್ಷನ್ ಇದೆ ಅಂದರೆ, ಇದನ್ನು ನಾವು ಹೀಗೆ ಒತ್ತಿದ್ರೆ ತಿರುಗಿಸ್ಬಿಟ್ಟು ರೈಟಿಗೆ ಹಿಂಗೆ ಒತ್ತಿದ್ರೆ ಬಲಗಡೆ ಆಪ್ಷನ್ಸ್ಗೆ ಹೋಗುತ್ತೆ, ಎಡಗಡೆ ಗೊತ್ತಿದ್ರೆ ಹಿಂಗೆ ಕೆಳಗಡೆ ಹಿಂದೆ ಆಪ್ಷನ್ಸಿಗೆ ಬರುತ್ತೆ. ಸೊ ಇದೊಂಥರ ಲೆಫ್ಟು ರೈಟು ಮೇಲೆ ಕೆಳಗೆ ಎಲ್ಲದೂ ಮಾಡ್ಬೋದು ಇದರಲ್ಲಿ. ಈ ಥರ ಇದೆ, ಇದು ನೋಡೋದಕ್ಕೆ ಸಿಂಪಲಾಗಿ ಕಾಣುತ್ತೆ, ಬಟ್ ಹೆವಿ ಫಂಕ್ಷನ್ ಇದೆ ಇದರಲ್ಲಿ. ಇನ್ನು ಮೇಲ್ಗಡೆಗೆ ಬಂದರೆ ನಾವು ನಿಮಗೆ ಅವಾಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ದ ಫ್ಲೈ ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿದ್ದೆ, ನೆನಪಿದೆ? ಇಲ್ಲಿ 0 ಇರೋದನ್ನು ಅದು ಇದರಿಂದ ಮಾಡೋಕ್ಕಾಗೋದು ನಮಗೆ. ಇಲ್ಲಿ ಕಾಣ್ತಾ ಇದೆ ನೋಡಿ DTC +- ಅಂತ. ಇಲ್ಲಿ ನೋಡಿ ಪ್ಲಸ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ, ನಮಗೆ ಮೈನಸ್ ಮಾಡಿದ್ರೆ ಕೆಳಗಡೆಗೆ ಬರುತ್ತೆ. ಸೊ ಇದು DTC. ಇದು ನಿಮ್ಗೆ ಕಾಣ್ತಿದೆಯಲ್ಲ, ಇದು ಹಜಾರ್ಡ್ ಲ್ಯಾಂಪು. ಇದು ಆನ್ ಬಿಟ್ಟರೆ ಎಲ್ಲ ಹಜಾರ್ಡ್ ಲ್ಯಾಂಪ್ಗಳು ಆನ್ ಆಗುತ್ತೆ. ಇದು ನಮಗೆ ಕ್ರೂಸ್ ಕಂಟ್ರೋಲ್ ಫೀಚರ್ ಇರೋದು. ಸೊ ಇದನ್ನ ಒತ್ತಿದ್ರೆ ನಮಗೆ ಕ್ರೂಸ್ ಕಂಟ್ರೋಲು ರನ್ನಿಂಗಲ್ಲಿ ಅಷ್ಟೇ ನಿಮ್ಗೆ ಆನ್ ಮಾಡಿ ತೋರ್ಸೋಕ್ಕಾಗೋದು ಇದು. ಸೊ ಇದರಲ್ಲಿ ತೋರ್ಸೋಕ್ಕಾಗಲ್ಲ. ಇನ್ನೊಂದು ರೇಸ್ ಮೋಡಲ್ಲಿ ಕೂಡ ಇದು ಆನ್ ಆಗೋದು ಡೌಟೇನೆ ನನಗೆ. ಸೊ ಇಲ್ಲಿ ಪಾಸ್ ಲ್ಯಾಂಪ್ ಇದೆ, ಪಾಸ್ ಲ್ಯಾಂಪ್ ಹೊಡಿದ್ರೆ ಫುಲ್ಲು ನಮಗೆ ಹೈ ಬೀಮ್ ಲೋ ಬೀಮ್ ಸೆಟ್ ಆಗುತ್ತೆ. ಆಮೇಲಿಂದ ಇಲ್ಲಿ ಬಂದರೆ ಹೀಟೆಡ್ ಗ್ರಿಪ್ಸ್ ಇದೆ. ಇದು ಗಾಡಿ ಇಂಜಿನ್ ಆನ್ ಆಗಬೇಕು, ಆನ್ ಆಗೋದಕ್ಕೆ. ಹೀಟೆಡ್ ಗ್ರಿಪ್ಸಲ್ಲಿ ನಮಗೆ ಬೆಚ್ಚಗಾಗುತ್ತೆ ಕೈಯೆಲ್ಲ, ತಣ್ಣಗಿದ್ರೆ ಇದು ಆನ್ ಮಾಡ್ಕೊಬೋದು. ಸೊ ಇದು ನಮಗೆ 1, 2, 3 ಅಂತ 3 ಲೆವೆಲಲ್ಲಿದೆ. 3 ಇದ್ದರೆ ಫುಲ್ ಜಾಸ್ತಿ ಬಿಸಿ. ಇಲ್ಲಿ ಕೆಳಗೆ ತೋರಿಸ್ತಾ ಇದೆ ನೋಡಿ, ಇಲ್ಲಿದೆ ನೋಡಿ, ಅದೇನೇ ಹೀಟೆಡ್ ಗ್ರಿಪ್ಸು. 3 ಇರುತ್ತೆ, ಮತ್ತು ಅದನ್ನ ಒತ್ತಿದ್ರೆ 2 ಮಾಡ್ಕೊಬೋದು, ಮತ್ತು 1 ಮಾಡ್ಕೊಬೋದು. ಎಷ್ಟು ಬಿಸಿ ಬೇಕು ಅಂದಾಗ ಚಳಿಲೆಲ್ಲ ಘಾಟ್ ಸೆಕ್ಷನೆಲ್ಲ ಓಡಿಸುವಾಗ ತುಂಬ ಹೆಲ್ಪ್ ಆಗುತ್ತೆ ಕೋಲ್ಡ್ ವೆದರಲ್ಲಿ, ಮತ್ತು ಆಫ್ ಆಗುತ್ತೆ. ಸೊ ಮೋಡ್ಸ್ ಎಲ್ಲ ಹೋಗಿ ತೋರಿಸ್ತಾ ಇದೆ ನೋಡಿ ನಾನು, ಡೈನಾಮಿಕ್ ಇದೆಲ್ಲ. ಸೊ ಇದು ಮೋಡ್ ಬರ್ತದೆ, ಇದು ಒತ್ಕೊಂಡು ಹೋದರೆ ಆಯ್ತು, ನಮಗೆ ಡೈರೆಕ್ಟು ಮೋಡ್ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ನಮಗೆ, ಅಷ್ಟೇ. ಸೊ ಇದು ಒಂಥರ ಹೈ ಲೆವೆಲ್ ಥರ. ಹೀಲ್ ಸ್ಟಾರ್ಟ್ಸ್ ಅಸಿಸ್ಟು ಅಷ್ಟೇ. ನಿಮಗೆ ಆ ಥರ ಇದ್ದಿದ್ರೆ ಇವಾಗ ನೋಡಿ ಆನ್ ಮಾಡೋಕ್ಕೆ ಹೋದರೆ ವರ್ಕ್ ಆಗೋಲ್ಲ. ಇಂಜಿನ್ ಆಫ್ ಇದ್ದರೆ ಹಿಂಗೆ ಎಷ್ಟು ಎಕ್ಸ್ಲಮೇಟ್ರಿ ಥರ ಮಾರ್ಕ್ ಬಂದ್ಬಿಟ್ಟು ಹೋಗುತ್ತೆ ಫ್ರಂಟ್ ಬ್ರೇಕ್ ಹಿಡಿದ್ರೆ. ಬಟ್ ಇದೇನೇ ನಿಮಗೆ ಸ್ಟೀಪ್ ಏನಾದರೂ ಇದು ಇಂಜಿನ್ ಆನಲ್ಲಿದ್ದರೆ ಇದು ಆನ್ ಆಗುತ್ತೆ ನಮಗೆ. ಸೊ ನೋಡಿರಿ ಅಲ್ವಾ ಸ್ನೇಹಿತರೆ, ಈ ಥರ ತುಂಬ ಫೀಚರ್ಸ್ ಇದೆ. ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ಲು ನಮಗೆ ಇವೆಲ್ಲ ಎಲೆಕ್ಟ್ರಾನಿಕ್ಸು. ಏನಂದರೆ ನಾವು ಓಡಿಸ್ತಾ ನೋಡ್ದಂಗೆ ನಮಗೆ ಇವೆಲ್ಲ ಗೊತ್ತಾಗೋದು.
ಸೊ ಇನ್ನೂ ಏನಾದರೂ ಬೇಕಂತ ಹೇಳಿದ್ರೆ ನಿಮ್ಗೆ ಇಂಡಿವಿಜುವಲ್ ಆಗಿ ಟ್ರ್ಯಾಕ್ಷನ್ ಕಂಟ್ರೋಲ್ ಈ ಥರದ್ದೆಲ್ಲ ಇನ್ನೂ ಏನಾದ್ರು ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮಗೆ ಆದಷ್ಟು ಮಾಡಿಬಿಟ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಮ ಟ್ರಿಪಲ್ ರಶ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಕೆಳಗಡೆ. ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಹೊಸಬ್ರು ಅಂತ ಹೇಳಿದ್ರೆ ಫಸ್ಟ್ ಅವ್ರು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸಿ ಯು, ಟೇಕ್ ಕೇರ್, ಲವ್ ಯು ಗೈಸ್, ಬಾಯ್.